Good morning, students. So today we will discuss the problems on accounting equations. So previous class ಅಲ್ಲಿ ನಿಮಗೆ ಅಕೌಂಟಿಂಗ್ ಈಕ್ವೇಷನ್ಸು ಹೇಳಿದಲ್ವಾ, ಅಕೌಂಟಿಂಗ್ ಈಕ್ವೇಷನ್ಸ್ ಕ್ಲಿಯರ್. ಸೊ 3 ಈಕ್ವೇಷನ್ಸ್ ಇದೆ, 3 ಈಕ್ವೇಷನ್ ಫಾರ್ಮುಲಾಸ್ ಬ್ಯಾಟ್ ಮಾಡಿ ಅಂತ ಹೇಳಿದೆ. ಸೊ ಈ ಈಕ್ವೇಷನ್ಸ್ಗೆ ರವಿಯಾ, ಸೊ ಈ ಈಕ್ವೇಷನ್ಸ್ ಮೇಲೆ ನಾವು ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ನೋಡಿ, ಇದು ಒಂದು ನಿಮಗೆ ಓನ್ಲಿ ರಿಲೇಟೆಡ್ ಆನ್ POK ಕ್ವಶನ್ ಕ್ಲಿಯರ್. ಪ್ರಾಕ್ಟಿಕಲ್ ಓರಿಯೆಂಟ್ ಕ್ವಶನ್ ಎಷ್ಟು ಮಾರ್ಕ್ಸ್ ಬರುತ್ತೆ? ಪ್ರಾಕ್ಟಿಕಲ್ ಓರಿಯೆಂಟ್ ಕ್ವಶನ್ 5 ಮಾರ್ಕ್ಸ್ಗೆ. ನಿಮ್ಗೆ ಏನಿದೆಯಲ್ಲ ಪ್ರಾಕ್ಟಿಕಲ್ ಓರಿಯೆಂಟ್ ಕ್ವಶನ್ ಬಂದು 5 ಮಾರ್ಕ್ಸ್ಗೆ. ನಿಮಗೆ ಈ ಕ್ವಶನ್ ಬಂದು 5 ಮಾರ್ಕ್ಸಲ್ಲಿ ಕೇಳ್ತಾರೆ. ತುಂಬ ಈಸಿ ಅದೇಯಾ. ನೀವು ಫಾರ್ಮುಲಾಸ್ ನೀವು ಬಾಯ್ಟ್ ಮಾಡಿಕೊಂಡ್ರೆ ಅದೇಯಾ. ಸೊ ಫಾರ್ಮುಲಾಸ್ ಬಾಯ್ಟ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ತುಂಬ ಈಸಿ ಇರುತ್ತೆ ಕ್ಲಿಯರ್. ಓಕೆ, ನೀವು ಕ್ವಶನ್ ಪೇಪರ್ ಪ್ಯಾಟರ್ನ್ ತೋರಿಸ್ತೀನಿ ಅಂತ ಹೇಳಿದಲ್ಲ, ಕ್ವಶನ್ ಪೇಪರ್ ನೋಡಿ ಒಂದು ಸಮ್. ಸೊ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪೇಪರ್ 2018 ಇದು ನಿಮ್ಮ ಸೀನಿಯರ್ಸು ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪೇಪರ್ ಇದು ಕ್ಲಿಯರ್. ನೋಡಿ, ಸೆಕ್ಷನ್ಸ್ ನಿಮ್ಗೆ 4-5 ಇರುತ್ತೆ. Section A, Section B, Section C and D. Last one is E, Section E. ಫಸ್ಟ್ ಸೆಕ್ಷನಲ್ಲಿ ನಿಮಗೆ ನೋಡಿ 8 ಕ್ವಶನ್ಸ್ ಇರುತ್ತೆ, 1 ಮಾರ್ಕ್ ಕ್ಯಾರಿ ಆಗುತ್ತೆ. ನಿಮಗೆ 10 ಕ್ವಶನ್ಸ್ ಕೊಡ್ತಾರೆ, 10ನಲ್ಲಿ ನೀವು 8ನ ಸಾಲ್ವ್ ಮಾಡಬೇಕಾಗುತ್ತೆ, 10ನಲ್ಲಿ 8 ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ನೆಕ್ಸ್ಟ್ ಆನ್ಸರ್ ಎನಿ 5 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರಿ 2 ಮಾರ್ಕ್ಸ್. ಸೊ ನಿಮಗೆ 7 ಕ್ವಶನ್ಸ್ ಇರುತ್ತೆ ಇಲ್ಲಿ, 8 ಕ್ವಶನ್ಸ್ ಇರುತ್ತೆ. 8 ಕ್ವಶನ್ಸಲ್ಲಿ ನೀವೇನು ಮಾಡಬೇಕು? 5 ಕ್ವಶನ್ಸ್ನ ಆನ್ಸರ್ ಮಾಡಬೇಕಾಗುತ್ತೆ. ಸೊ 2 ಮಾರ್ಕ್ಸ್ ಇರುತ್ತೆ ಕ್ಲಿಯರ್. 1 ಮಾರ್ಕ್ ಕ್ವಶನ್, ಇಲ್ಲಿ 2 ಮಾರ್ಕ್ಸ್ ಕ್ವಶನ್, ಮತ್ತು ನೆಕ್ಸ್ಟ್ ಬಂದು ಸೆಕ್ಷನ್ C ಬಂದು 6 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. 6 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ನೀವು 4 ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕಾಗುತ್ತೆ. 7 ಕ್ವಶನ್ಸ್ ಕೊಡ್ತಾರೆ ಇಲ್ಲಿ. 6 ಮಾರ್ಕ್ಸಲ್ಲಿ 7 ಕ್ವಶನ್ಸ್ ಇರುತ್ತೆ. 7ನಲ್ಲಿ ನೀವು 4ನ ಸಾಲ್ವ್ ಮಾಡಬೇಕು. ಈಚ್ ಕ್ವಶನ್ಸ್ ಕ್ಯಾರಿ 6 ಮಾರ್ಕ್ಸ್ ಇರುತ್ತೆ ನಿಮಗೆ ಸೆಕ್ಷನ್ C ಅಲ್ಲಿ. ನೆಕ್ಸ್ಟ್ ಸೆಕ್ಷನ್ D ಅಲ್ಲಿ ಬಂದು ಸೊ 4 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು. 4 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಈಚ್ ಕ್ವಶನ್ಸ್ ಕ್ಯಾರೀಸ್ 12 ಮಾರ್ಕ್ಸ್ ಅದೇಯಾ. ಸೊ ಎಷ್ಟು ಮಾರ್ಕ್ಸ್ ಇರುತ್ತೆ? 1 ಕ್ವಶನ್ಗೆ ಸಾಲ್ವ್ ಮಾಡಿದ್ರೆ 12 ಮಾರ್ಕ್ಸ್ ಇರುತ್ತೆ, 12 ಮಾರ್ಕ್ಸ್. 4 ಕ್ವಶನ್ಸ್ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೇಮ್ 7 ಕ್ವಶನ್ಸ್ ಕೊಡ್ತಾರೆ ಇಲ್ಲಿ. 7 ಕೊಟ್ಟರೆ ನೀವು 4ಗೆ ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಸೆಕ್ಷನ್ E ನೋಡಿ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ POK ಕ್ವಶನ್ಸ್ ಸೆಕ್ಷನ್ E ಲಾಸ್ಟ್ ಒನ್. ಸೊ ಇಲ್ಲಿ 3 ಕ್ವಶನ್ಸ್ ಕೊಡ್ತಾರೆ. ಸೊ ಎನಿ ಆಫ್ 2 ಸಾಲ್ವ್ ಮಾಡಬೇಕು. ಈಚ್ ಕ್ವಶನ್ಸ್ ಕ್ಯಾರಿ 5 ಮಾರ್ಕ್ಸ್ ಕ್ಲಿಯರ್. ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ 3 ಕ್ವಶನ್ಸ್ ಈ ಪೇಪರ್ ಕೊಟ್ಟಿದ್ದಾರೆ. ಪ್ರಿಪೇರ್ ಇಮ್ಯಾಜಿನರಿ ಆಫ್ ಡೆಬಿಟ್ ವೋಚರ್ ಅಂತ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಮಾಡಿದ್ರೆ ಡೆಬಿಟ್ ವೋಚರ್ ಮತ್ತು ಕ್ರೆಡಿಟ್ ವೋಚರು. ಆ ಡೆಬಿಟ್ ವೋಚರ್ ಏನಿದೆ ಫಾರ್ಮೇಟ್, ಅದೇ ಆ ಫಾರ್ಮೇಟ್ ಬರೆದ್ರೆ 5 ಮಾರ್ಕ್ಸ್ ಇಲ್ಲಿ ಸಿಗುತ್ತೆ ನಿಮಗೆ. ನೋಡಿ, ಡೆಬಿಟ್ ವೋಚರ್ ಕೇಳಿದ್ದಾರೆ. ಸೊ ಡೆಬಿಟ್ ವೋಚರ್ ಕೇಳ್ಬೋದು, ಇಲ್ಲ ಕ್ರೆಡಿಟ್ ವೋಚರ್ ಕೇಳ್ಬೋದು, ಎನಿ ಆಫ್ ದಮ್ ಕೇಳ್ಬೋದು. ನೆಕ್ಸ್ಟ್ ಇನ್ನೇನು ಕೇಳಿದ್ದಾರೆ ಇಲ್ಲಿ? ಪ್ರಿಪೇರ್ ಎ ಸಿಂಪಲ್ ಕ್ಯಾಶ್ ಬುಕ್ ವಿತ್ ಫ್ಯಾಮಿಲಿ. ಸಿಂಪಲ್ ಕ್ಯಾಶ್ ಇನ್ನೂ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ. ಪ್ರಿಪೇರ್ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್, ಇದು ನೆಕ್ಸ್ಟ್ ಅಪ್ಕಮಿಂಗ್ ಚಾಪ್ಟರ್ಸ್ ಬರುತ್ತೆ. ಸೊ ಇಲ್ಲಿರೋ 3 ಕ್ವಶನ್ಸಲ್ಲಿ ಔಟ್ ಆಫ್ 3 ನಿಮ್ಗೆ 1 ಕ್ವಶನ್ ಕಂಪ್ಲೀಟ್ ಆಗಿದೆ. ಪ್ರಿಪೇರ್ ಆ್ಯನ್ ಇಮ್ಯಾಜಿನರಿ ಡೆಬಿಟ್ ವೋಚರ್ ಬರೀಬೋದಲ್ಲ. ನಿಮ್ಮ ಫಾರ್ಮೆಟ್ ಬರೆದ್ರೆ 5 ಮಾರ್ಕ್ಸ್ ಸಿಗುತ್ತೆ ಇಲ್ಲಿ. ಸೊ ನೀವೇನು ಬರ್ದಿರ ನೋಟ್ಸಲ್ಲಿ ಅದನ್ನೇ ಕಾಪಿ ಮಾಡಬೇಕಾಗುತ್ತೆ ಕ್ಲಿಯರ್. ಇದು ಕ್ವಶನ್ ಪೇಪರ್ ಪ್ಯಾಟ್ರನ್. ಇದು ಪ್ರಾಕ್ಟಿಕಲ್ ಓರಿಯೆಂಟ್ ಕ್ವಶನ್ 5 ಮಾರ್ಕ್ಸ್ಗೆ. ಇದು ಅಷ್ಟೇ ಪ್ರಾಕ್ಟಿಕಲ್ ಓರಿಯೆಂಟ್ ಕ್ವಶನ್ 5 ಮಾರ್ಕ್ಸ್ಗೆ ಬರುತ್ತೆ ಕ್ಲಿಯರ್. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲೊಂದು ಕ್ವಶನ್ ಇದೆ, ಇದು ಸೇಮ್ ಮಾಡರ್ನ್ ಕ್ವಶನ್ ಪೇಪರ್. ಇದು ಸೆಕ್ಷನ್ E. ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರಿ 5 ಮಾರ್ಕ್ಸ್. ರೈಟ್ ದ ಅಕೌಂಟಿಂಗ್ ಈಕ್ವೇಷನ್ಸ್ ಫಾರ್ ಈಚ್ ಐಟಮ್ಸ್ ಆ್ಯಂಡ್ ಫೈಂಡ್ ಔಟ್ ದ ಮಿಸ್ಸಿಂಗ್ ಫಿಗರ್ಸ್. ನೋಡಿ ಇಲ್ಲಿ ರೈಟ್ ದ ಅಕೌಂಟಿಂಗ್ ಈಕ್ವೇಷನ್ ಫಾರ್ ಈಚ್ ಐಟಮ್. ನೋಡಿ, ಒಂದೊಂದು ಸೀರಿಯಲ್ ನಂಬರ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಒಂದೊಂದು ನೀವು ಫೈಂಡ್ ಔಟ್ ಮಾಡಬೇಕಂದ್ರೂ ಅಕೌಂಟಿಂಗ್ ಈಕ್ವೇಷನ್ ಬರೆದು ಏನು ಮಾಡಬೇಕು? ಮಿಸ್ಸಿಂಗ್ ಫಿಗರ್ಸ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿರೋ ಮಿಸ್ಸಿಂಗ್ ಫಿಗರ್ಸ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಕ್ಲಿಯರ್. ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ, ಅಸೆಟ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಲಯಬಿಲಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಪ್ರಾಬ್ಲಮ್ ಇದು. 5 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನಿಮಗೆ ಪ್ರಾಕ್ಟಿಕಲ್ ಕೇಳಿದರೆ 5 ಮಾರ್ಕ್ಸ್ ಕೇಳ್ತಾರೆ ಅಷ್ಟೇ. 6 ಮಾರ್ಕ್ಸ್ಗೆ ಮತ್ತು 2 ಮಾರ್ಕ್ಸ್ ಬರೋದಿಲ್ಲ ಇದು, ಅರ್ಧದ್ಯಾ. ಸೊ ಓನ್ಲಿ 5 ಮಾರ್ಕ್ಸ್. ಮತ್ತು ಒಂದೊಂದು ಟೈಮ್ ಏನು ಮಾಡ್ತಾರೆ, 1 ಮಾರ್ಕ್ ಕೂಡ ಕೇಳ್ತಾರೆ ಕ್ಲಿಯರ್. 1 ಮಾರ್ಕ್ ಕೇಳ್ತಾರೆ. ಏನು ಕೇಳ್ತಾರೆ? ಫಾರ್ಮುಲಾ ಕೇಳ್ತಾರೆ ಇಲ್ಲಿ. ಅಸೆಟ್ಸ್, ವಾಟ್ ಈಸ್ ದ ಫಾರ್ಮುಲಾ ಆಫ್ 200 ಅಸೆಟ್ಸ್ ಅಂತ ಕೇಳ್ತಾರೆ. ಇಲ್ಲಾಂದರೆ ಲಯಬಿಲಿಟೀಸ್ ಪ್ಲಸ್ ಅಸೆಟ್ಸ್ ಈಕ್ವಲ್ಸ್ ಅಂತ ಕೇಳ್ತಾರೆ. ಇಲ್ಲ ಅಸೆಟ್ಸ್ ಮೈನಸ್ ಲಯಬಿಲಿಟಿ ಈಕ್ವಲ್ಸ್ ಏನು? ಕ್ಯಾಪಿಟಲ್ ಬರುತ್ತೆ. ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ ಈಕ್ವಲ್ಸ್ ಲಯಬಿಲಿಟಿ. ಈ ಥರ ಫಾರ್ಮುಲಾ ಕೇಳ್ತಾರೆ 1 ಮಾರ್ಕ್ ಕೇಳಿದ್ರೆ. ಇಲ್ಲಾಂದರೆ 5 ಮಾರ್ಕ್ಸ್ ಕ್ವಶನ್ ಕ್ಲಿಯರ್. ಸೊ ಈಗ ಸಾಲ್ವ್ ಮಾಡೋಣ. ಇದು ಕ್ವಶನ್ ಕಾಪಿ ಮಾಡ್ಕೊಂಡ್ರಲ್ಲ, ಸೇಮ್ ಇದೇ ರೀತಿ ಕ್ವಶನ್ ಬರೀಬೇಕು. ರೈಟ್ ದ ಅಕೌಂಟಿಂಗ್ ಈಕ್ವೇಷನ್ ಫಾರ್ ಈಚ್ ಐಟಮ್ ಆ್ಯಂಡ್ ಫೈಂಡ್ ಔಟ್ ದ ಮಿಸ್ಸಿಂಗ್ ಫಿಗರ್ ಕ್ಲಿಯರ್. ನಾನು ಇಲ್ಲಿ ಎಡಿಂಗ್ ಬರ್ತಿದ್ದೆ, ಇಷ್ಟು ಪ್ರಾಬ್ಲಮ್ ಮಾತ್ರ ಬರ್ತಿದ್ದೀನಿ. ಸೊ ಈಗ ಸಾಲ್ವ್ ಮಾಡೋಣ. ನೋಡಿ, ಅಕೌಂಟಿಂಗ್ ಈಕ್ವೇಷನ್ ನಿಮ್ಗೆ ಏನು ಬರ್ತೀನಿ? ಫಸ್ಟು ಅಸೆಟ್ಸ್ ಫೈಂಡ್ ಔಟ್ ಮಾಡೋದು ಬರ್ತೀನಿ, ಸೆಕೆಂಡ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡೋದು ಬರ್ತೀನಿ, ಥರ್ಡ್ ಒನ್ ಲಯಬಿಲಿಟಿ ಫೈಂಡ್ ಔಟ್ ಮಾಡೋದು ಬರ್ತೀನಿ. ಅದಿದೆಯಾ ಇಲ್ಲಿ ಫಾರ್ಮುಲಾದಲ್ಲಿ. ಬಟ್ ಪ್ರಾಬ್ಲಮಲ್ಲಿ ಅವ್ರು ಫಸ್ಟ್ ಏನು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ರು ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಸೀರಿಯಲ್ ನಂಬರ್ 1ನಲ್ಲಿ ಏನು ಕೇಳಿದರೆ ಏನು ಫೈಂಡ್ ಔಟ್ ಮಾಡಬೇಕು? ಲಯಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ಕ್ವಶನ್ ಮಾರ್ಕ್ ಕೇಳಿದೆ ಲಯಬಿಲಿಟಿ.
ಸೊ ನೀವು ಲಯಬಿಲಿಟಿನೇ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಇನ್ನು ಲಯಬಿಲಿಟಿ ಎಲ್ಲಿದೆ? ಲಾಸ್ಟಲ್ಲಿದೆ, ಅಂದರೆ ಲಾಸ್ಟಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಕ್ವಶನಲ್ಲಿ ಅವ್ರು ಏನು ಫಸ್ಟ್ ಕೇಳಿದ್ದಾರೆ, ನಿಮಗೆ ಏನು ಫೈಂಡ್ ಔಟ್ ಮಾಡೋದಕ್ಕೆ ಫಸ್ಟ್ ಕೇಳಿದ್ದಾರೆ ಆ ಈಕ್ವೇಷನ್ನ ಫಸ್ಟ್ ಬರ್ಕೋಬೇಕು. ಕ್ಲಿಯರ್? ನೋಡಿ, ಸೀರಿಯಲ್ ನಂಬರ್ ಒನ್ ಅವ್ರು ಏನು ಕೇಳಿದ್ದಾರೆ ಫೈಂಡ್ ಔಟ್ ಮಾಡೋದಕ್ಕೆ ನಿಮಗೆ? ಲಯಬಿಲಿಟಿ. ಕ್ಲಿಯರ್? ಲಯಬಿಲಿಟಿ ಬರ್ಕೊಳ್ಳಿ. ಲಯಬಿಲಿಟೀಸ್ ಈಕ್ವಲ್ಸ್. ಸೊ ಲಯಬಿಲಿಟಿ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು? ಲಯಬಿಲಿಟಿ ಈಕ್ವಲ್ಸ್ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್. ಅಸೆಟ್ಸ್ ಮೈನಸ್ ಕ್ಯಾಪಿಟಲ್. ಸೊ ಇದು ನೋಡಿ ಸಿಂಪಲ್. ಈಗ ಅಸೆಟ್ಸ್ ವ್ಯಾಲ್ಯೂ ಫಸ್ಟ್ ಸೀರಿಯಲ್ ನಂಬರಲ್ಲಿ ಅಸೆಟ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 1,50,000. 1,50,000 ಮೈನಸ್ ಕ್ಯಾಪಿಟಲ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 60,000. ಸೊ ಈಕ್ವಲ್ಸ್. ಸೊ ಈಗ 1,50,000ಲ್ಲಿ 60,000ನ ಲೆಸ್ ಮಾಡಿ. ಸೊ ಎಷ್ಟು ಬರುತ್ತೆ? 90,000 ಬರುತ್ತೆ. ಕ್ಲಿಯರ್? ಸೊ ಈಗ ಲಯಬಿಲಿಟಿ ವ್ಯಾಲ್ಯೂ ಎಷ್ಟು? 90,000. ಅರ್ಥಾಗಿದೆಯಾ? ಸೊ ಹಾಗೆ ಸೀರಿಯಲ್ ನಂಬರ್ 2 ನಮ್ಗೆ ಏನು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ? ಕ್ವಶನ್ ಮಾರ್ಕ್ ಕೇಳಿದೆ. ಸೊ ಕ್ಯಾಪಿಟಲ್ಗಿದೆ. ಕ್ಲಿಯರ್? ಸೊ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡಬೇಕು. ಸೊ ಕ್ಯಾಪಿಟಲ್ ಈಕ್ವಲ್ಸ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು? ಕ್ಯಾಪಿಟಲ್ ಫೈಂಡ್ ಔಟ್ ಮಾಡೋದಕ್ಕೆ ಅಸೆಟ್ಸ್ ಮೈನಸ್ ಲಯಬಿಲಿಟಿ. ಕ್ಯಾಪಿಟಲ್ ಫೈಂಡ್ ಔಟ್ ಮಾಡೋದಕ್ಕೆ ಅಸೆಟ್ಸ್ ಮೈನಸ್ ಲಯಬಿಲಿಟಿ. ಅಸೆಟ್ಸ್ ಮೈನಸ್ ಲಯಬಿಲಿಟಿ. ನಾನು ಶಾರ್ಟ್ ಫಾರ್ಮ್ ಯೂಸ್ ಮಾಡ್ತಾ ಇದ್ದೀನಿ, ಎ ಮೈನಸ್ ಎಲ್ ಅಂತ. ಶಾರ್ಟ್ ಫಾರ್ಮ್ ಎ ಮೀನ್ಸ್ ಅಸೆಟ್ಸ್, ಎಲ್ ಮೀನ್ಸ್ ಲಯಬಿಲಿಟಿ. ನೀವು ಶಾರ್ಟ್ ಫಾರ್ಮ್ ಯೂಸ್ ಮಾಡಬಾರ್ದು. ಕ್ಲಿಯರ್? ನೀವು ಫುಲ್ ಫಾರ್ಮ್ ಬರೀಬೇಕು. ಫುಲ್ ಫಾರ್ಮ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗೋದು. ಅಸೆಟ್ಸ್ ಅಂತ ಫುಲ್ ಫಾರ್ಮ್ ಬರೀಬೇಕು, ಲಯಬಿಲಿಟೀಸ್ ಅಂತ ಫುಲ್ ಫಾರ್ಮ್ ಬರೀಬೇಕು. ನಾನು ಜಸ್ಟ್ ಶಾರ್ಟ್ಕಟ್ ಬಿಡ್ತಾ ಇದ್ದೀನಿ, ಎ ಮೈನಸ್ ಎಲ್ ನೀವು ಬರೀಬಾರ್ದು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಅಸೆಟ್ಸ್ ವ್ಯಾಲ್ಯೂ ಏನಿದೆ ಇಲ್ಲಿ? ಸೆಕೆಂಡ್ ಸೀರಿಯಲ್ ನಂಬರ್ ನೋಡಿ. ಈಗ ಆವಾಗಲೇ ಅಸೆಟ್ಸ್ ವ್ಯಾಲ್ಯೂ 1,50,000 ತೊಗೊಂಡ್ರಿ. ಕ್ಲಿಯರ್? ಬಟ್ ಇಲ್ಲಿ ಅಸೆಟ್ ವ್ಯಾಲ್ಯೂ 1,50,000 ತೊಗೋಬೇಕಾ? ತೊಗೋಬಾರ್ದು. ನಾವು ಮಾಡ್ತಾ ಇರೋದು ಯಾವುದು? ಸೀರಿಯಲ್ ನಂಬರ್ 2. ಸೊ ಸೀರಿಯಲ್ ನಂಬರ್ 2ದು ಮತ್ತು ವ್ಯಾಲ್ಯೂಸ್ ಮಾತ್ರ ನೋಡಬೇಕು. 2ಅಲ್ಲಿರೋ ವ್ಯಾಲ್ಯೂಸ್ ಮಾತ್ರ ನೋಡಬೇಕು, 1ಗೆ ಹೋಗಬಾರ್ದು. 3 ಮಾಡುವಾಗ 3 ಮಾತ್ರ ನೋಡಬೇಕು. ಮಾಡೋದ್ಯಾ? ಸೊ ಈಗ ಸೀರಿಯಲ್ ನಂಬರ್ 2ಅಲ್ಲಿ ಅಸೆಟ್ ವ್ಯಾಲ್ಯೂ ಎಷ್ಟಿದೆ? 1,00,000 ಮೈನಸ್ ಲಯಬಿಲಿಟಿ. ಸೀರಿಯಲ್ ನಂಬರ್ 2ಅಲ್ಲಿ ಲಯಬಿಲಿಟಿ ವ್ಯಾಲ್ಯೂ ಏನಿದೆ? 55,000. ಸೊ ಲೆಸ್ ಮಾಡಿದ್ರೆ ಏನು ಬರುತ್ತೆ? 45. ಕ್ಲಿಯರ್? ಎಷ್ಟಾಯಿತು? 45,000 ಆಯಿತು. ಯಾವುದಕ್ಕೆ? ಸೆಕೆಂಡ್ ಒನ್ ಕ್ಯಾಪಿಟಲ್ ಫೈಂಡ್. ಇನ್ನು ಲಾಸ್ಟ್ ಒನ್ ಸೀರಿಯಲ್ ನಂಬರ್ 3. ಸೀರಿಯಲ್ ನಂಬರ್ 3 ಏನು ಫೈಂಡ್ ಔಟ್ ಮಾಡಬೇಕು ನೋಡಿ? ಸೀರಿಯಲ್ ನಂಬರ್ 3ಅಲ್ಲಿ ಸೊ ಕ್ವಶನ್ ಇಲ್ಲ ಇದೆ ನಿಮಗೆ. ಸೀರಿಯಲ್ ನಂಬರ್ 3ಅಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಅಸೆಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಅಸೆಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಅಸೆಟ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು? ಅಸೆಟ್ಸ್ ಈಕ್ವಲ್ಸ್ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಅಲ್ವಾ? ಅಸೆಟ್ಸ್ ಈಕ್ವಲ್ಸ್ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ನಾನು ಶಾರ್ಟ್ ಫಾರ್ಮ್ ಬರೀತಾ ಇದ್ದೀನಿ. ಎ ಮೀನ್ಸ್ ಅಸೆಟ್, ಎಲ್ ಮೀನ್ಸ್ ಲಯಬಿಲಿಟಿ, ಪ್ಲಸ್ ಸಿ ಮೀನ್ಸ್ ಕ್ಯಾಪಿಟಲ್. ನೀವು ಶಾರ್ಟ್ ಫಾರ್ಮ್ ಬರೀಬಾರ್ದು. ಹೇಳೋದು ಅರ್ಥ ಆಗ್ತಿದೆಯಲ್ವಾ? ಅಸೆಟ್ಸ್ ಅಂತಲೇ ಫುಲ್ ಫಾರ್ಮ್ ಬರೀಬೇಕು, ಲಯಬಿಲಿಟೀಸ್ ಅಂತಲೇ ಫುಲ್ ಫಾರ್ಮ್ ಬರೀಬೇಕು, ಕ್ಯಾಪಿಟಲ್ ಅಂತಲೇ ಫುಲ್ ಫಾರ್ಮ್ ಬರೀಬೇಕು. ಕ್ಲಿಯರ್? ಸೊ ಈಗ ಸೀರಿಯಲ್ ನಂಬರ್ 3ಯಲ್ಲಿ ಅಸೆಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಲಯಬಿಲಿಟಿ ಬರ್ಕೊಂಡಿದ್ದೀವಿ, ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಸೊ ನೋಡಿ ಲಯಬಿಲಿಟಿ ವ್ಯಾಲ್ಯೂ ಏನಿದೆ? ಲಯಬಿಲಿಟಿ ವ್ಯಾಲ್ಯೂ 46,000 ಪ್ಲಸ್ ಕ್ಯಾಪಿಟಲ್ ವ್ಯಾಲ್ಯೂ 34,000 ಈಕ್ವಲ್ಸ್ ಎಷ್ಟು ಬರುತ್ತೆ? 80,000. ಕ್ಲಿಯರ್? ಸೊ ವ್ಯಾಲ್ಯೂಸ್ ಗೊತ್ತಾಯ್ತಲ್ವ ಈಗ? ಸೊ ಇದಾದಮೇಲೆ ಇಲ್ಲಿ ಮಿಸ್ಸಿಂಗ್ ಫಿಗರ್ಸ್ ಕೇಳಿದಾರಲ್ವಾ? ಸೊ ಲಾಸ್ಟಲ್ಲಿ ಬರ್ತದೆ ಮಿಸ್ಸಿಂಗ್ ಫಿಗರ್ಸ್. ಫಸ್ಟ್ ಒನ್ ಯಾವ್ದು ಫೈಂಡ್ ಔಟ್ ಮಾಡಬೇಕು? ಫಸ್ಟ್ ಒನ್ ಅವ್ರ ಫಸ್ಟ್ ಸೀರಿಯಲ್ ನಂಬರ್ 1. ಸೊ ಸೀರಿಯಲ್ ನಂಬರ್ ಜಸ್ಟ್ 1 ಅಂತ ತೊಗೊಳ್ಳಿ. 1. ಸೊ ಏನು? ಲಯಬಿಲಿಟೀಸ್. ಸೆಕೆಂಡ್ ಒನ್ ಯಾವ್ದು ಕೇಳಿರೋದು ಅವರು? ಕ್ಯಾಪಿಟಲ್. ಸೊ ಥರ್ಡ್ ಒನ್ ಏನು ಕೇಳ್ತಾ ಇದ್ದಾರೆ? ಅಸೆಟ್. ಈಕ್ವಲ್ಸ್. ಲಯಬಿಲಿಟಿ ನಮ್ಗೆ ಎಷ್ಟು ಬಂದಿದೆ ಆನ್ಸರ್ ಇಲ್ಲಿ? 90,000 ಬಂದಿದೆ. ಲಯಬಿಲಿಟಿ 90,000. ಕ್ಯಾಪಿಟಲ್ ಎಷ್ಟು ಬಂದಿದೆ ಆನ್ಸರ್ ನಮ್ಗೆ ಇಲ್ಲಿ? 45,000. ಆ್ಯಂಡ್ ಲಾಸ್ಟ್ ಒನ್ ಅಸೆಟ್ಸ್ ಈಕ್ವಲ್ಸ್ 80,000. ಸೊ ಈ ಥರ ಬರೀಬೇಕು. ಕ್ಲಿಯರ್? ಇಲ್ಲಿಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಎಷ್ಟು ಮಾರ್ಕ್ಸ್ ಬರುತ್ತೆ? 5 ಮಾರ್ಕ್ಸ್. ಸೊ ಸಿಂಪಲ್ ಅಲ್ವಾ? ಅರ್ಥ ಆಯ್ತು ಎಲ್ಲರಿಗೂ? ಸೀರಿಯಲ್ ನಂಬರ್ 1, 2, 3 ಫಸ್ಟ್ ಸೀರಿಯಲ್ ನಂಬರಲ್ಲಿ ಲಯಬಿಲಿಟಿ ಕೇಳಿದ್ದಾರೆ. ಸೊ ನೀವು ಲಯಬಿಲಿಟಿನೇ ಫೈಂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅಸೆಟ್ಸ್ ಕೇಳಿದರೆ ನೀವು ಅಸೆಟ್ಸೇ ಫೈಂಡ್ ಔಟ್ ಮಾಡಬೇಕು.
ಡಿಪೆಂಡ್ ಆನ್ ಸೀರಿಯಲ್ ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಯಾವುದನ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋದು. ಅರ್ಥ ಇದೆಯಾ? ಸೊ ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ ನೋಡಿ. ಸೆಕೆಂಡ್ ಪ್ರಾಬ್ಲಮ್ ನಂಬರ್ 2. ಓಕೆ, ಸೊ ನೋಡಿ ಸೆಕೆಂಡ್ ಕ್ವಶನ್. ರೈಟ್ ದ ಅಕೌಂಟಿಂಗ್ ಈಕ್ವೇಷನ್ಸ್ ಫಾರ್ ಈಚ್ ಐಟಮ್ಸ್ ಆ್ಯಂಡ್ ಫೈಂಡ್ ಔಟ್ ದ ಮಿಸ್ಸಿಂಗ್ ಫಿಗರ್ಸ್. ರೈಟ್, ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ. ಎ ಮೀನ್ಸ್ ಅಸೆಟ್ಸ್, ಸಿ ಮೀನ್ಸ್ ಕ್ಯಾಪಿಟಲ್, ಎಲ್ ಮೀನ್ಸ್ ಲಾಬಿಲಿಟಿ. ನೀವು ಫುಲ್ ಫಾರ್ಮ್ ಬರೀಬೇಕು. ನೆಕ್ಸ್ಟ್ ಒನ್, ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ. ಸೀರಿಯಲ್ ನಂಬರ್ ನೋಡಿ ಇಲ್ಲಿ, ಸೀರಿಯಲ್ ನಂಬರ್ 1ನಲ್ಲಿ ನಿಮಗೆ ಏನು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ? ಸಿ ಫೈಂಡ್ ಔಟ್. ಕ್ವಶನ್ ನಂಬರ್ ಕೇಳಿದೆ, ಸಿ ಎಲ್ಲಿದೆ? ಸೀರಿಯಲ್ ನಂಬರ್ 1ನಲ್ಲಿ ಸಿ ಎಲ್ಲಿದೆ? ಸೊ ಸಿ ಮೀನ್ಸ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕು. ಕ್ಯಾಪಿಟಲ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು? ಸೊ ಫಾರ್ಮುಲಾಸ್ ಎಲ್ಲ ಮಸ್ಟ್ ಶುಡ್ ಬ್ಯಾಟ್ ಮಾಡಿರಬೇಕು. ಜಸ್ಟ್ ಸಿಂಪಲ್ ಅಲ್ವಾ, 3 ಫಾರ್ಮುಲಾಸ್ ಅಷ್ಟೇ. ಸೊ ಕ್ಯಾಪಿಟಲ್ ಫೈಂಡ್ ಮಾಡೋದಕ್ಕೆ ಕ್ಯಾಪಿಟಲ್ ಈಕ್ವಲ್ಸ್ ಅಸೆಟ್ಸ್ ಮೈನಸ್ ಲಯಬಿಲಿಟಿ, ಅಸೆಟ್ಸ್ ಮೈನಸ್ ಲಯಬಿಲಿಟಿ. ಕ್ಲಿಯರ್? ಅಸೆಟ್ಸ್ ಮೈನಸ್ ಲಯಬಿಲಿಟಿ. ಈಗ ನೋಡಿ ಅಸೆಟ್ಸ್ ವ್ಯಾಲ್ಯೂ ಏನಿದೆ? ಅಸೆಟ್ಸ್ ವ್ಯಾಲ್ಯೂ 2 lakhs ಮೈನಸ್ ಲಯಬಿಲಿಟಿ ವ್ಯಾಲ್ಯೂ 40,000. ಸೊ ಈಗ ಏನು ಬರುತ್ತೆ ವ್ಯಾಲ್ಯೂ? 1,60,000. 1,60,000. ಸಿಂಪಲ್ ಅಲ್ವಾ? ಸೆಕೆಂಡ್ ಒನ್ನಲ್ಲಿ ಕ್ವಶನ್ ಮಾರ್ಕ್ ಎಲ್ಲಿದೆ? ಎ ಎಲ್ಲಿದೆ? ಮೀನ್ಸ್ ಅಸೆಟ್ ಫೈಂಡ್ ಔಟ್ ಮಾಡಬೇಕು. ಅಸೆಟ್ ಫೈಂಡ್ ಮಾಡೋದಕ್ಕೆ ಫಾರ್ಮುಲಾ ಏನು? ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್, ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಲಯಬಿಲಿಟಿ ವ್ಯಾಲ್ಯೂ ಏನಿದೆ? 50,000. ಲಯಬಿಲಿಟಿ ವ್ಯಾಲ್ಯೂ 50,000, ಕ್ಯಾಪಿಟಲ್ ವ್ಯಾಲ್ಯೂ 30,000. ಸೊ ನಿಮ್ಗೇನು ಬರುತ್ತೆ ವ್ಯಾಲ್ಯೂ ಇಲ್ಲಿ? 80,000. ಸೊ ಥರ್ಡ್ ಒನ್ ಕ್ವಶನ್ ಮಾರ್ಕ್ ಎಲ್ಲಿದೆ? ಎಲ್. ಸೊ ಲಯಬಿಲಿಟಿ ಫೈಂಡ್ ಔಟ್ ಮಾಡೋದಕ್ಕೆ, ಸೊ ಲಯಬಿಲಿಟಿ ಫಾರ್ಮುಲಾ ಏನು? ಲಯಬಿಲಿಟಿ ಫೈಂಡ್ ಔಟ್ ಮಾಡೋದಕ್ಕೆ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್, ಅಸೆಟ್ಸ್ ಮೈನಸ್ ಕ್ಯಾಪಿಟಲ್. ಅಸೆಟ್ಸ್ ಏನಿದೆ ವ್ಯಾಲ್ಯೂ ನೋಡಿ? 1 lakh ಇದೆ ಅಸೆಟ್ಸ್, 1 lakh. ಕ್ಯಾಪಿಟಲ್ ಎಷ್ಟಿದೆ? ಮೈನಸ್ 60,000. ಸೊ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಈಗ? 40,000. ನೋಡಿ, ಇದು ಆನ್ಸರ್ ಬರೆದ ಮೇಲೆ ಈ ಥರ ಡ್ರಾ ಮಾಡಬೇಕು ಲೈನ್ಸ್. ಆನ್ಸರ್ ಬಂದ ಮೇಲೆ ನಿಮ್ಗೆ ವ್ಯಾಲ್ಯೂ ಈ ಥರ 2 lines ಡ್ರಾ ಮಾಡಬೇಕು. ಎವ್ರಿ ಆನ್ಸರ್ಸ್ ವ್ಯಾಲ್ಯೂಗೆ 2 lines ಡ್ರಾ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್, ಸೊ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಸೊ ವ್ಯಾಲ್ಯೂಸ್ ಬರೀಬೇಕು. ಫಸ್ಟ್ ಮಿಸ್ಸಿಂಗ್ ಯಾವುದು? ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಸೀರಿಯಲ್ ನಂಬರ್ 1 ಕ್ಯಾಪಿಟಲ್, ಸೆಕೆಂಡ್ ಒನ್ ಅಸೆಟ್, ಥರ್ಡ್ ಒನ್ ಲಯಬಿಲಿಟಿ. ಕ್ಯಾಪಿಟಲ್ಗೆ ಎಷ್ಟು ಬಂತು ನಮ್ಗೆ ಆನ್ಸರ್ ಇಲ್ಲಿ? 1,60,000, ಸೆಕೆಂಡ್ 80,000 ಆ್ಯಂಡ್ ಫೈನಲ್ 40,000. ಸೊ ಇದು ಸಾಲ್ವ್ ಮಾಡೋದು. ಅರ್ಥದ ಎಲ್ಲರಿಗೂ? ಸೊ 2 ಪ್ರಾಬ್ಲಮ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸಿಂಪಲ್ಲಾಗಿ. ಸೊ ವಿಡಿಯೋ ಅರ್ಥ ಆಗಿದೆ ಸೆನ್ಸಲ್ಲಿ ಫಸ್ಟನ್ನ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ. ಸಿಂಪಲ್ ಪ್ರಾಬ್ಲಮ್, ತುಂಬ ಸಿಂಪಲ್ ಆಗಿದೆ. ಸೊ ಸೀರಿಯಲ್ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ವಿತ್ ಫಾರ್ಮುಲಾ ಬ್ಯಾಟ್ ಮಾಡಿದ್ರೆ ಇದು 5 marks ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅರ್ಥ ಇದೆಯಾ? ಸೊ ಇದು ಬೇಸಿಕ್ ಪ್ರಾಬ್ಲಮ್ಸ್. ಅರ್ಥ ಆಗ್ತೀಯಾ? ಸೊ ಈಗ ಈ 2 ಪ್ರಾಬ್ಲಮ್ಸ್ ನೋಟ್ಸಲ್ಲಿ ಬರೀರಿ, 2 ಪ್ರಾಬ್ಲಮ್ಸು ನೋಟ್ಸಲ್ಲಿ ಬರೀರಿ. ಸೊ ಮತ್ತು ಹೋಮ್ವರ್ಕ್ ಒಂದು 2 ಪ್ರಾಬ್ಲಮ್ಸ್ ಕೊಡ್ತೀನಿ. ಹೋಮ್ವರ್ಕ್ 2 ಪ್ರಾಬ್ಲಮ್ಸ್ ಕೊಡ್ತೀನಿ. ಈ 2ನೂ ಸಾಲ್ವ್ ಮಾಡಬೇಕು. ಅರ್ಥ ಇದೆಯಾ? ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಇದೆ. ರೈಟ್ ದ ಅಕೌಂಟಿಂಗ್ ಈಕ್ವೇಷನ್ಸ್. ಇದು ಪ್ರಾಬ್ಲಮ್ ತೊಗೊಳ್ಳಿ. ಸೆಕೆಂಡ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ಗೊತ್ತಲ್ವಾ? ನೋಡಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಲ್ಲಿ. ಸೊ ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದನ್ನು ಬರೀರಿ. 33 ನಂಬರ್ 33 ಇದು ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಸ್ಕ್ರೀನ್ಶಾಟ್ ತೊಗೊಳ್ಳಿ ಎಲ್ಲರೂ. ಇದು ಫಸ್ಟ್ ಸಾಲ್ವ್ ಮಾಡಿ. ಸೆಕೆಂಡ್ ಒನ್ ಇದನ್ನು ಸಾಲ್ವ್ ಮಾಡಿ. ಹೋಮ್ವರ್ಕ್ಗೆ 2 ಪ್ರಾಬ್ಲಮ್ಸ್ ಕೊಡ್ತೀನಿ, ನಾನು ಸೆಂಡ್ ಮಾಡ್ತೀನಿ ಈಗ 2 ಪ್ರಾಬ್ಲಮ್ಸ್ನ. ಅವು ಸಾಲ್ವ್ ಮಾಡಿ. ಟೋಟಲ್ 4 ಆಯಿತು ಪ್ರಾಬ್ಲಮ್ಸ್. ಎಷ್ಟಾಯಿತು? 4 ಪ್ರಾಬ್ಲಮ್ಸ್ ಆಯಿತು. ಓಕೆ, ಡೈರೆಕ್ಟಾಗಿ ನೋಟ್ಸಲ್ಲಿ ಸಾಲ್ವ್ ಮಾಡಿ. ಅರ್ಧದ್ಯಾ? ಸೊ ಬಿಫೋರ್ ಸಾಲ್ವ್ ಮಾಡೋಕ್ಕೆ ಮುಂಚೆ, ಅರ್ಧದ್ಯಾ? ಸೊ ಸಾಲ್ವ್ ಮಾಡೋಕ್ಕೆ ಮುಂಚೆ ನನಗೆ ರಫಲ್ಲಿ ಮಾಡಿಬಿಟ್ಟು ತೋರಿಸಿ ಹೋಮ್ವರ್ಕ್ ಮಾತ್ರ. ಸೊ ಇದನ್ನು ಡೈರೆಕ್ಟಾಗಿ ನೋಟ್ಸ್ ಬರೀರಿ, ಹೇಳ್ತೀನಿ. ಸೊ ಹೋಮ್ವರ್ಕ್ ಮಾತ್ರ ನಿಮ್ಗೆ ಅರ್ಥ ಆಗಿದ್ರೆ, ಈಗ ಪ್ರಾಬ್ಲಮ್ಸ್ ಎರಡೂ ಅರ್ಥ ಆಗಿದ್ರೆ, ನನಗೆ ಏನು ಕೊಡ್ತೀನಿ ಹೋಮ್ವರ್ಕ್, ನಿಮಗೆ 2 ಪ್ರಾಬ್ಲಮ್ಸ್ ಕೊಡ್ತೀನಲ್ಲ ಹೋಮ್ವರ್ಕು, ಇದನ್ನು ಒಂದು ರಫ್ ಬುಕ್ಕಲ್ಲಿ ಸಾಲ್ವ್ ಮಾಡಿ ನಂಗೆ ಸೆಂಡ್ ಮಾಡಿ. ರಫ್ ಬುಕ್ಕಲ್ಲಿ ಸಾಲ್ವ್ ಮಾಡಿ ಈ 2 ಪ್ರಾಬ್ಲಮ್ಸ್. ಕ್ಲಿಯರ್ ಇದೆ? ಇವಾಗಿಂದ ನೋಟ್ಸೆಲ್ಲ ಡೈರೆಕ್ಟಾಗಿ ಬರ್ಕೊಂಡೋಗಿ. ಬಿಫೋರ್ ನೋಟ್ಸಲ್ಲಿ ಬರೋಕ್ಕೆ ಮುಂಚೆ ನಾವು ಆಲ್ರೆಡಿ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಿಮಗೆ ಅಕೌಂಟಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಮೀನಿಂಗ್ ಆಫ್ ವೋಚರ್ ಆಗಿದೆ, ಡೆಬಿಟ್ ಆಗಿದೆ, ಕ್ರೆಡಿಟ್ ಆಗಿದೆ. ಸೊ ಇವೆಲ್ಲ ಟಾಪಿಕ್ಸ್ ಆದಮೇಲೆ ಅಪ್ ಟು ಅಕೌಂಟಿಂಗ್ ಈಕ್ವೇಷನ್ ಟಾಪಿಕ್ವರೆಗೂ ನೋಟ್ಸ್ ಬರೀಬೇಕು. ಈ ಟಾಪಿಕ್ ಆದಮೇಲೆ ನೀವು ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡಬೇಕು. ನಾನೀಗ ಸೆಂಡ್ ಮಾಡ್ತೀನಿ ನಿಮಗೆ ನೋಟ್ಸ್. ನಾನು ಅಪ್ ಟು ಅಕೌಂಟಿಂಗ್ ಈಕ್ವೇಷನ್ವರೆಗೂ ನಿಮಗೆ ನಾನು ನೋಟ್ಸ್ ಸೆಂಡ್ ಮಾಡ್ತೀನಿ. ಅರ್ಥ ಆಗ್ತೀಯಾ?
ಇದಾದಮೇಲೆ ಈ ಟಾಪಿಕ್ ಕಂಪ್ಲೀಟ್ ಆದಮೇಲೆ ಅಕೌಂಟಿಂಗ್ ಈಕ್ವೇಷನ್, ಸೊ ಹೆಡಿಂಗ್ ಇದು ತಗೊಳ್ಳಿ ಪ್ರಾಬ್ಲಮ್ಸ್ ಆನ್ ಅಕೌಂಟಿಂಗ್ ಈಕ್ವೇಷನ್. ಈ ಈಕ್ವೇಷನ್ಸ್ ಆದಮೇಲೆ ಹೆಡಿಂಗ್ ಏನು ತೊಗೋಬೇಕು ನೀವು, ಪ್ರಾಬ್ಲಮ್ಸ್ ಆನ್ ಅಕೌಂಟಿಂಗ್ ಈಕ್ವೇಷನ್ ಅಂತ ಹೆಡಿಂಗ್ ತೊಗೊಳ್ಳಿ. ಹೆಡ್ಡಿಂಗ್ ತೊಗೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಇಲ್ಲಿ ಹೆಡಿಂಗ್ ಬರೀಬೇಕು ಮಿಸ್ಸಿಂಗ್ ದ ಫಿಗರ್ಸ್ ಅಂತ, ಇಲ್ಲಿದೆಯಲ್ವಾ, ರೈಟ್ ದ ಅಕೌಂಟಿಂಗ್ ಈಕ್ವೇಷನ್ ಫಾರ್ ಈಚ್ ಐಟಮ್ಸ್. ಇದು ಫಸ್ಟ್ ಕ್ವಶನ್ ತೊಗೊಳ್ಳಿ, ಆನ್ಸರ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ತೊಗೊಳ್ಳಿ, ಆನ್ಸರ್ ಮಾಡಿ. ಮತ್ತು ನಾನು ಕೂಡ ಹೋಮ್ವರ್ಕ್ 2 ಪ್ರಾಬ್ಲಮ್ಸ್ 3 and 4ನ ಸಾಲ್ವ್ ಮಾಡಿ. ಥರ್ಡ್ ಪ್ರಾಬ್ಲಮ್ ಆ್ಯಂಡ್ ಫೋರ್ತ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಸೊ ಫಸ್ಟ್ ಬಿಫೋರ್ ಏನು ಮಾಡಬೇಕು, ಸಾಲ್ವ್ ಮಾಡೋಕ್ಕೆ ಮುಂಚೆ ನೋಟ್ಸಲ್ಲಿ ನೀವು ಥಿಯರಿ ನೋಟ್ಸ್ ಬರೀಬೇಕು. ಕ್ಲಿಯರ್? ನಾನು ಥಿಯರಿ ಸೆಂಡ್ ಮಾಡ್ತೀನಿ ಈಗ ಸೆಂಡ್ ಮಾಡ್ತೀನಿ, ಥರ್ಡ್ ಚಾಪ್ಟರ್ ಥಿಯರಿ ಸೆಂಡ್ ಮಾಡ್ತೀನಿ. ಸೊ ಅಕೌಂಟಿಂಗ್ ಈಕ್ವೇಷನ್ ಟಾಪಿಕ್ ಆದಮೇಲೆ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡಿ. ಕ್ಲಿಯರ್? ಸೊ ಹಾಗೆ ಹೋಮ್ವರ್ಕ್ನ ನೋಟ್ಸ್ ಕಳಿಸ್ತೀನಿ. ಸೊ ಅದು ಬೇಕಾದ್ರೆ ನಿಧಾನವಾಗಿ ಬರೀರಿ ಅದನ್ನು. ಸೊ ಇವತ್ತು ಕಂಪ್ಲೀಟ್ ಮಾಡಿಬಿಡಿ ಅದನ್ನು, ಇರೋದೇ 2 ಟಾಪಿಕ್ಸ್ ಅಲ್ವಾ. ಸೊ 2 ಬರೀ. ಈಗ ಹೋಮ್ವರ್ಕ್ ಮಾತ್ರ ನಂಗೆ ಕ್ಲಾಸ್ ಯಾರು ಕೇಳ್ತೀರಾ ಕೇಳಿದ್ದಾದಮೇಲೆ ಅರ್ಥದ್ಯಾ. ಸೊ ಹೋಮ್ವರ್ಕ್ನ ನಂಗೆ ಆನ್ಸರ್ಸ್ ಸೆಂಡ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಬಾಯ್. ಡೌಟ್ ಇದ್ದರೆ ಪ್ರಾಬ್ಲಮ್ ಯಾರಿಗಾದ್ರು ಅರ್ಥದ್ಯಾ. ಸೊ ಅರ್ಥ ಆಗಿಲ್ಲ ಅಂದರೆ ಕೇಳಿ, ನಾನು ನಿಮಗೆ ಹೇಳ್ತೀನಿ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಅರ್ಥದ್ಯಾ. ಸೊ ಡೌಟ್ ಇರೋರು ಕಂಪಲ್ಸರಿ ಕೇಳಿ. ಓಕೆ, ಬಾಯ್.